ನಮಸ್ಕಾರ ರೀ ಎಲ್ಲ ಸಾವುಕಾರ ಮಂದಿಗೆ ಎಲ್ಲ ಮುಡ್ಡದ ಜಾತ್ರೆ ಮೂರನೇ ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ರೀ ಸುಸ್ವಾಗತ ರೀ. ನಾವು ಎಂಟ್ರೆನ್ಸಿಗೆ ಎಲ್ಲ ಮುಡ್ಡದ ಗುಡಿ ಕಡೆ ಹೋದಾಗ ಅಂದರೆ ನಮ್ಮ ಗಾಡಿ ಎಲ್ಲ ತರ್ವಿ ನಾವು ಗುಡಿ ಕಡೆ ಹೋದಾಗ ನಮಗೆ ಅಲ್ಲಿ ಮಂತ್ಲಿ ಕಂಡು ಬಂದಿದ್ದು ಲೈಟಿಂಗ್ಸ್ನಾಗೆ ಎಲ್ಲ ಮುಂದೆ ಚಿತ್ರ ಮಾಡಿದ್ರು. ಅದು ನೋಡೋಕೆ ಭಾಳ ಚೆಂದ ಕಾಣಕತ್ತಿದ್ದು. ಅದಾದಮೇಲೆ ನಾವು ದಾರಿ ಹಿಡ್ದು ಹೋಗಬೇಕಾದ್ರೆ ಎಂಟ್ರೆನ್ಸಿಗೆ ನಮಗೆ ಹಲಗಿ ಸೌಂಡ್ ಕೇಳಕತ್ತು. ಅದನ್ನು ನೀವು ಕೇಳ್ಕೊಂಬರ್ರಿ ಯಾವ ರೀತಿ ಇತ್ತಂತ. ಈ ಎಂಟ್ರೆನ್ಸ್ ಆಗೋದ್ಲೇ ನಮ್ಗೆ ಹಲಗೆ ಸೌಂಡ್ ಕೇಳ್ತಾ ಇತ್ತು. ಅದನ್ನು ನೋಡಿಕೊಂಡು ಹಾಗೆ ಮುಂದೆ ಹೋಗ್ಬೇಕಂತ ಹೋದ್ವಿ. ಯಾಕಂದರೆ ಹುಣ್ಣಿಮೆ 2 ದಿನ ಮುಂದಿರೋದ್ರಿಂದ ಸ್ವಲ್ಪ ಗದ್ದಲ ಕಡಿಮೆ ಐತಿ ಅಂದರೂ ಕೂಡ ನಾವೇನಾದರೂ ದೇವಸ್ಥಾನದೊಳಗೆ ಹೋಗಿ ಗರ್ಭಗುಡಿ ಒಳಗೆ ಹೋಗಿ ದರ್ಶನ ಪಡಿಬೇಕಾದ್ರೆ ಮಿನಿಮಮ್ 4 ರಿಂದ 5 ತಾಸು ನಿಂದಿರಬೇಕು. ಹಾಗಾಗಿ ನಾವು ಒಳಗೆ ಹೋಗುವಂಥ ಸಾಹಸ ಏನು ಮಾಡಲಿಲ್ಲ. ಸುತ್ತಾರ್ದ ನೋಡುವಂಥ ದಷ್ಟೇ ಮಾಡ್ತೀವಿ. ಮತ್ತು ನಿಮ್ಮ ವಿಡಿಯೋದಲ್ಲಿ ನಾವು ಸುತ್ತಾರ್ದ ಅಂದರೆ ಗುಡಿ ಸುತ್ತಮುತ್ತ ಇರುವಂಥ ಪ್ರದೇಶನ ಮಾತ್ರ ತೋರಿಸ್ತಾ ಇದ್ದೀವಿ. ಯಾಕಂದರೆ ಅದ್ರ ಹತ್ರ ಹೋಗುವಷ್ಟು ಪೇಷನ್ಸ್ ಇಲ್ಲ. ಯಾಕಂದರೆ ನಿಂತು 2-3 ತಾಸು ಗಂಟಲೆ ನಿಂತು ನೋಡಬೇಕು. ಅದಕ್ಕೂ ಮುನ್ನ ಇಲ್ಲೊಂದು ಡ್ಯಾನ್ಸ್ ನಡೆದಿತ್ತು, ಅದನ್ನು ಸ್ವಲ್ಪ ನೋಡ್ಕೊಂಬಂದ್ವಿ. ಆ ಡ್ಯಾನ್ಸ್ ನೋಡೋಕ್ಕಂತೂ ಸಿಕ್ಕಾಪಟ್ಟೆ ಜನ ಮುಗಿ ಬಿದ್ದಿದ್ರು. ಹಂಗೆ ಮೇಲೆ ಭಂಡಾರನ ತೋರ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಹಂಗೆ ಒಂದು ರೌಂಡ್ ಗುಡಿ ಕಡೆ ಹೋಗಿ ಬರೋಣ ಅಂತ ಹೋದ್ವಿ. ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದು ಪರಶುರಾಮನ ಗುಡಿ. ನಾವು ಈ ಕಡೆ ಹೋಗ್ತಾ ಇರೋದು ಇದು ಯಲ್ಲಮ್ಮನ ಗುಡಿ. ಹಂಗೆ ಒಂದು ರೌಂಡ್ ಸುತ್ತಾರ್ದ ರೌಂಡ್ ಹಾಕೊಂಬರೋಣ ಅಂತ ಹೋದ್ವಿ. ಯಾಕಂದರೆ ಪಾಳ್ಯಕ್ಕೆ ನಿಂತು ಗರ್ಭಗುಡಿಗೆ ಹೋಗ್ಬೇಕಂದ್ರೆ 2-3 ತಾಸು ಬೇಕಾಗುತ್ತೆ. ಹಂಗಾಗಿ ನಾವು ಸಾಕಷ್ಟು ಸರಿ ಒಳಗಡೆ ಹೋಗಿ ನೋಡೋದ್ರಿಂದ ಈಗ ಇಲ್ಲಿ ಹುಣ್ಣಿಮೆಯಲ್ಲಿ ಎಲ್ಲ ಹೋಗೋದು ಬೇಡ ಅಂತೇಳಿ ಹಂಗೆ ಡಿಸೈಡ್ ಮಾಡಿಕೊಂಡು ಸುತ್ತಾರ್ದ ಎಲ್ಲ ನೋಡ್ತಾ ಇದ್ವಿ. ಹಂಗೆ ನೋಡಿಕೊಂಡು ಅಮ್ಮಗೊಂದು ಕೈ ಮುಗಿದ್ಕೊಂಡು ಹಾಗೆ ಬರೋಣ ಅಂತ ನೋಡ್ತಾ ಇದ್ವಿ. ಆದರೆ ಅಲ್ಲಿದು ಏನು ಫೇಮಸ್ ಅಂದರೆ ಸುತ್ತ ಕಡೆ ನೋಡಿದ್ರು ಎಲ್ಲಿ ನೋಡಿದ್ರು ಭಂಡಾರದ ಅಂಗಡಿ ಕಾಣ್ತಾ ಇರ್ತವೆ. ಭಂಡಾರ ಕುಂಕುಮ ಏನಿರುತ್ತಲ್ಲ, ಕರ್ಪೂರ, ಭಂಡಾರ, ಕುಂಕುಮ, ಕಾಯಿ ಇದೇ ಫೇಮಸ್. ಯಾಕಂದರೆ ಅಮ್ಮಗೆ ಭಂಡಾರ ಜಾಸ್ತಿ ತೂರಾಡೋದ್ರಿಂದ ಭಂಡಾರದ ಅಂಗಡಿ ಜಾಸ್ತಿ ಸಿಗ್ತಾ ಇರುತ್ತೆ. ಅಲ್ಲೆಲ್ಲ ಭಂಡಾರನೇ ಜಾಸ್ತಿ ಬಿದ್ದಿರುತ್ತೆ. ಕಾಲಲ್ಲೆಲ್ಲ ಪೂರ್ತಿ ಭಂಡಾರ ಇರುತ್ತೆ. ಅಷ್ಟು ಭಂಡಾರನ ತೂರಾಡ್ತಾರೆ. ಹಂಗೆ ನೋಡಿಕೊಂಡು ಮುಂದೆ ಬಂದ್ವಿ. ಈ ಕಡೆ ಬಂದರೆ ಸ್ವಲ್ಪ ಗದ್ದಲ ಜಾಸ್ತಿನೇ ಇದೆ ಅನ್ಬೋದು. ಹಾಗೆ ಸುತ್ತಾರ್ದ ನೋಡಿಕೊಂಡು ಇದನ್ನೆಲ್ಲ ನೋಡಿದ ಮೇಲೆ ಅಲ್ಲಿ ಒಂದು ಕಡೆ ಉಂಗುರ ಏನೋ ಮಾಡ್ತಾಯಿದ್ರು, ಕಿವಿಗೆ ಹಾಕೋಣಂತ ಓಲೆ ಮತ್ತು ಉಂಗುರ ಮಾಡ್ತಾಯಿದ್ರು. ಆ ಕಡೆ ನಮ್ಮ ಕಣ್ಣು ಬಿತ್ತು. ಆ ಕಡೆ ಹೋದ್ಮೇಲೆ ಸ್ವಲ್ಪ ನಮ್ಮ ಹುಡ್ರು ರೇಟು ನಮಗೆ ಸರಿ ಆಗಲಿಲ್ಲ. 30 ರೂಪಾಯಿ 50 ರೂಪಾಯಿ ಕೇಳ್ತಾಯಿದ್ರು. ಅದಕ್ಕೋಸ್ಕರ ಬಗೆಹರಿಸುವಂಥ ರೀತಿ ನೋಡಿರಿ. ನಮ್ಮ ಹುಡ್ರು ಕೊನೆಗೂ 1 2 3 4 ರಿಂಗ್ ತೊಗೊಂಡ್ರು. ಯಾವ ರೀತಿ ಅವ್ರ ಜೊತೆ ಮಾತಾಡ್ತಾ ಇದ್ರು. ನಾವು ಕುಂತ ಮಾತಾಡೋಲ್ಲ, ಇಲ್ಲಿ ತಿನ್ನೋರ ರೈತರು ಮಳೆ ಜಾಸ್ತಾರೆ. ಮಳೆ ನಮ್ಮ ಕೈಯಂದಲ್ಲ, ಬಟ್ ನಿಮ್ಮ ಕೈಯನೂ ನೀವು ಕೈಯಾಗಿಲ್ಲ ಯಾವುದು ಇಲ್ರಿ ಸರ್. ಒಂದು ಗ್ಯಾಸಿಗೆ 1000 ರೂಪಾಯಿ ತಗೊಂತಾರೆ, 1200 ತಗೊಂತಾರೆ ಗ್ಯಾಸಿಗೆ. ಈಗ ಕಟ್ಟಿಗೆ ಹಚ್ಚಂಗಲ್ರಿ. ಈಗ ಗ್ಯಾಸಿನ ಮೇಲೆ ಕರ್ಗಿಸ್ಬೇಕು. ಗ್ಯಾಸಿನ ಮ್ಯಾಗ ರೈತರಿಗೆ ಕೈಯಾಗ 5 ಗಂಟೆ ಸಿಗ್ತಾವಲ್ಲ ದಿನ ಸಿಗ್ತಾವ. ಅದಕ್ಕೂ ರೊಕ್ಕ ಕೊಡ್ಬೇಕಲ್ಲ, ಹಂಗ ಕೊಡ್ತಾರ ಅವ್ರ. 5 ಗಂಟೆ ಕಮ್ಮಿ ಮಾಡುವ ಇಲ್ಲ, ಕಡಿಮೆ ರೇಟ್ ಇಲ್ಲ. ಕಡಿಮೆ ಇತ್ತಂದ್ರೆ ಆಗ ಹೋಗಿ ಹಾಕಿ ಕಿವಾಗ ಹಾಕಿದ್ರಿ.
ಕಿವ್ಯಾಗ ಹಾಕ ಲುಕ್ ಹೆಂಗೆ ನೋಡ್ತೀವಿ ಮುಂದೆ ಏನ ನಿನ್ನ ಕಿವ್ಯಾಗ ಹಾಕಿ ನೋಡೋಣ. ಕೊನೆಗೂ ಅಜ್ಜವ್ರೇನು ರೇಟಲ್ಲಿ ವ್ಯತ್ಯಾಸ ಮಾಡಲಿಲ್ಲ. ಕಡೆಗೂ ಅವ್ರು 50 ರೂಪಾಯಿನೇ ತೊಗೊಂಡ್ರು, ಯಾಕಂದರೆ ಅವರು ಸ್ವಲ್ಪನೂ ಕಡಿಮೆ ಮಾಡಲಿಲ್ಲ. ಅದಾದಮೇಲೆ ಹಂಗೆ ಮಾಡಿ ನಮ್ಮ ಹುಡುಗರು ಒಂದು 3 ರಿಂಗ್ನ ತೊಗೊಂಡೇ ಬಿಟ್ಟರು. ಅದನ್ನೊಂದು ಸ್ವಲ್ಪ ಹಾಕಿಸ್ಕೊತಾ ಇದ್ದಾರೆ. ಯಾವ ರೀತಿ ನೋಡಿ ಅದು ಅದನ್ನು ಬಿಡೋಣ. ನಾವು ಇಲ್ಲಿ ಟಾರ್ಚ್ ಹಾಕ್ತೀವಿ. ಟಾರ್ಚ್ ಹಾಕ್ಲಿ ನಿನ್ನ ಮೊಬೈಲಿಂದ ಇಲ್ಲ ಬರ್ತಾ ಮತ್ತೆ ಬೇಸಿ ಹಾಕಿ ಬಿಡ್ತೀವಿ. ನಾವು ಹಂಗೆ ಮಾಡಂಗಿಲ್ಲ, ಅದು ಇರಲಿಲ್ಲ ಅಂದ್ರೆ ಮೊದಲು ಹಾಕಂಗಿಲ್ಲ. ಅಲ್ಲಿಂದ ಲಗ್ನ ಪಾಕ್ನ ಲಗ್ನಕ್ಕೂ ಕಿವಿಗೆ ಏನು ಸಂಬಂಧ? ಕಿವಿ ನೋಡ್ತಾರಣ ಎಲ್ಲ ನೋಡ್ತಾರ ಏನು ಕೊಡ್ಬೇಕಾದ್ರೆ ಅದು ಮಾಡ್ಸಲ್ಲ ಏನ ಮಾಡತ್ಲಿಲ್ಲ ಅಂದ್ರೆ ಅದೆಲ್ಲಿ ನಿಲ್ತೈತೆ ಅಲ್ಲಿ ದಿನ ತಗೊಂಡು ಹಾಕೊಂಡು ಮಾಡ್ತಾನೆ. ದಿನ ತೆಗಿಯಾಕ ಬರಂಗಿಲ್ಲ ಅಣ್ಣ. ಅದೇ ತೆಗಿಯಾಕ ಬರೋಂಗಂದಲ್ಲ, ತೆಗಿಯಾಕ ಬರೋಂಗ ಹಾಕತ್ತೆ. ಇಲ್ಲೇ ಮ್ಯಾಲ ಮಡಿಚಿರ್ತೀವಿ ನಾವು. ಮತ್ತು ಪಕ್ಕಡೆ ಪಕ್ಕಾಡ ಬೇಕಾಗಂಗಿಲ್ಲ. ಕೈ ತೆಗಿಲೆ ಕೈ ತೆಗಿ ಕೈ ತೆಗಿ ನಾವು ತಿರ್ಗಾನೆ ಕಡೆ ಹಾಕದ ನೋಡಿ 4 ಮಂದಿಗೆ ಇಲ್ಲಿಂದ ಯಾವ್ರಣ್ಣ? ಸರಿ ಕೈ ತೆಗಿಲ್ಲ ಸರ್ ಇಲ್ಲ ಇಲ್ಲ ಸರಿ ಪರ್ಸ್ಲೆ ಕೈ ಬಿಡೋದನ್ನ ಅದನ್ನ ಕೈ ಬಿಡೋದು. ನಾಳೆ ತೆಗಿಯಕ್ಕೆ ಬರ್ತಿಲ್ಲ ನೀವು ಇಲ್ಲೇ ನೋಡೋಣ, ಅಲ್ಲಣ್ಣ ಅಲ್ಲ ಒಟ್ಟು ತಗೊಳಕ್ ಬರ್ತಾನ ನಾಳೆ. ಅದೇ ಮುರಿದ್ರೆ ನಿಮ್ಗೆ ಯಾಕೆ ಕೊಡೋದು? ಮುರಿದ್ರೆ ನಮ್ಮ ಕಡೆ ಇರಲ್ಲ. ಇಲ್ಲ ಬರೋಬ್ಬರಿ ಅದು ಸರಿ ತನ್ನಿಂದ ಮಸ್ತ್ ಮಸ್ತ್ ಸರಿ 3 ಮಂದಿ ಈ ಕಡೆ ತೋರಿಸ್ತೀನಿ ಸರ್. ಇನ್ನೊಂದು ತೆಗೆನ ಅವು ಬಂದು ಹಾಕೋಣ ವಿಡಿಯೋ ಮಾಡ್ತೀನಿ. ಆ ಕಡೆ ಹಿಡಿದ್ರೆ ಗೊತ್ತಾಗಲ್ಲ ರೀ. ಇಲ್ಲಿ ಮತ್ತೆ ನಾವು ಬೇರೆ ಕಡೆ ಚುಚ್ಚಬಾರ್ದು. ಬೇರೆ ಕಡೆ ಬರ್ರಿ ಒಂದು ಸಾವಿರ ಬರುತ್ತೆ ಅದು ಕರೆಕ್ಟ್ ಹಾಕಿದ್ವಿ ಅಂದ್ರೆ ಕೈ ಕಿವಿ ನಾವು ಆಗಂಗಿಲ್ಲ. ಹಾಂ ಬರೋಬ್ಬರಿ ಸ್ವಲ್ಪ ಬಿಟ್ಟೆ ಆಗಿರ್ತದೆ. ಅಂತೂ ಇಂತೂ ನಮ್ಮ ಹುಡುಗರು ಕಿವಿಯನ್ನು ಸುತ್ತಿಸ್ಕೊಂಡು ಈ ಕಡೆ ಪೋಸ್ ಕೊಡ್ತಾ ಇದ್ರು. ಹಂಗೆ ಹೆಂಗಾಗಿದೆ ಅಂತ ನೋಡ್ಬೇಕಂತಂದು ನಾನು ವಿಡಿಯೋ ಮಾಡ್ತಾ ಇದ್ದೆ. ವಿಡಿಯೋಗೆ ಅವ್ರು ಪೋಸ್ ಕೊಡ್ತಾ ಸಾಲು ಹಿಡಿದು ನಿಂತಿದ್ರು. ಅದಾದಮೇಲೆ ನಾವು ಹೋಗಿದ್ದು ಎಣ್ಣೆ ಹೊಂಡದ ಕಡೆ. ಎಣ್ಣೆ ಹೊಂಡ ಅಥವಾ ಎಣ್ಗೊಂಡ ಅಂತ ಕರಿತಾ ಇರ್ತೀವಲ್ಲ ಅದ್ರ ಕಡೆ. ಇಲ್ಲಿ ಫೇಮಸ್ ಏನಂದ್ರೆ ಎಣ್ಣೆ ಹೊಂಡ ನಾವು ಯಾರ್ಯಾರು ಹುಣ್ಣಿಮೆ ಮಾಡ್ಬೇಕಂತ ಹೋಗಿರ್ತಾರೆ. ಹುಣ್ಣಿಮೆ ಮಾಡ್ಬೇಕಂದ್ರೆ ಅಲ್ಲಿ ನಾವು ಪಾಲ್ಗಿ ತುಂಬಿಸ್ಬೇಕಂತ ತುಂಬಿಸ್ತಾ ಇರ್ತೀವಿ. ಪಾಲ್ಗಿ ತುಂಬಿಸುವಾಗ ಅಲ್ಲಿ ಮಾಡಿದಂಥ ಕಡುಬು ಗಿಡಬು ಏನು ಮಾಡಿರ್ತಾರೆ ಅದಕ್ಕೆ ಇಲ್ಲಿಂದ ನೀರು ಹೋದು ಈ ನೀರನ್ನು ಹಾಕಿ ಮತ್ತು ಅಲ್ಲಿರುವಂಥ ನೀರನ್ನು ಕೂಡಿಸಿ ಅವರು ಕಡುಬು ಅದೆಲ್ಲ ಪ್ರಸಾದ ಮಾಡಿಕಟ್ಟ ಅದನ್ನೆಲ್ಲವನ್ನು ಕೂಡಿಸಿ ಪಾಲ್ಗಿ ತುಂಬಿಸುವಂಥದ್ದು. ಯಾವ ರೀತಿ ಪಾಲ್ಗಿ ತುಂಬಿಸ್ತಾರೆ ಅದೆಲ್ಲ ನಾವು ನೆಕ್ಸ್ಟ್ ವೀಡಿಯೋದಾಗ ನೋಡ್ತಾ ಹೋಗೋಣ. ಅದಾದಮೇಲೆ ನಮಗೆ ಟೈಮ್ ಆಗಿತ್ತು, ನಾವು ಗಾಡಿ ಕಡೆ ಹೋಗಿ ಸ್ವಲ್ಪ ಫಾಸ್ಟ್ ಹೋಗ್ಬೇಕಂತ ಹೊಂಟಿದ್ವಿ. ಅದಾದಮೇಲೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಯಲಮುರದಲ್ಲಿ ಏನೇನು ಮಾಡಿದ್ವಿ ಮತ್ತು ಯಾವ ರೀತಿ ಏನೇನು ಇರುತ್ತೆ ಅನ್ನೋದನ್ನು ಪ್ರತಿಯೊಂದು ತೋರಿಸ್ತಾ ಇರ್ತೀನಿ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ.